ಪರಿಶುದ್ಧನಾಗಿರುವಂತಹ ನಸರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಉದಯ ಕಾಲದ ಶುಭಾಭಿವಂದನೆಗಳು. ಆತ್ಮೀಯ ದೇವಶನರೇ, ಹೇಗಿದ್ದೀರಿ? ದೇವರ ಸಮ್ಮುಖದಲ್ಲಿ ಬೇಕಂದರೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಂಡು ಈ ದಿನದ ಪರಿಶುದ್ಧವಾದಂಥ ಆರಾಧನೆಗಳಲ್ಲಿ ನಿಮ್ಮ ಸಭೆಗಳಲ್ಲಿ ಪಾಲ್ಗೊಳ್ಳ್ರ ನಿಮ್ಮ ಸೇವಕರುಗಳಿಗೆ ನೀವು ಬಲವಾಗಿ ನಿಂತುಕೊಂಡು ನೀವು ದೇವರ ಆರಾಧನೆಯನ್ನು ಮಾಡಿರಿ. ನಾಳೆ ವೈಯಕ್ತಿಕವಾಗಿ 3 ದಿನಗಳ ಕಾಲ 3, 4, 5 ಸೋಮವಾರ, ಮಂಗಳವಾರ, ಬುಧವಾರ ಮೇಯರ್ ಸ್ಮಾರಕ ದೇವಾಲಯ, ಕಾರವಾರ ರಸ್ತೆ, ಹುಬ್ಬಳ್ಳಿಯಲ್ಲಿರುವಂಥ ದೇವಾಲಯದ ಆವರಣದಲ್ಲಿ ಉಜ್ಜೀವನದ ಕೂಟ ಇರುವಂಥದ್ದಾಗಿದೆ. ಈ ಕೂಟದಲ್ಲಿ ಗದಗ ಜಿಲ್ಲೆಯ, ಹಾವೇರಿ ಜಿಲ್ಲೆಯ, ಧಾರವಾಡ, ಬೆಳಗಾವಿ ಮತ್ತು ಪಕ್ಕದಲ್ಲಿರುವಂಥ ಕಾರವಾರ ಜಿಲ್ಲೆಯ ದೇವಜನರಿಗೆ ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಈ 3 ದಿನಗಳ ಕಾಲ ಸಂಚಿ ವೇಳೆಯಲ್ಲಿ ನಡೆಯುವಂಥ ಈ ಕೂಟದಲ್ಲಿ ಪಾಲ್ಗೊಂಡು ದೇವರ ನಾಮವನ್ನು ನಾವೆಲ್ಲರೂ ಮಹಿಮೆಪಡಿಸುವಂಥವರಾಗೋಣ. ಕುಟುಂಬ ಸಮೇತವಾಗಿ ಬನ್ನಿರಿ, ಸಭೆಯಾಗಿ ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ದೇವರ ವಾಗ್ದಾನ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಹೌದು ಪ್ರೀತಿಯುಳ್ಳ ದೇವಚಂದ್ರ, ಎಷ್ಟೊಂದು ಮಹಿಮೆಯುಳ್ಳಂಥ ವಾಗ್ದಾನ. ಈ ವಾಗ್ದಾನವನ್ನು ಯಾವತ್ತೂ ಸದಾ ನೀವು ಮರಿಬೇಡ್ರಿ. ದೇವಕ್ಕೆ ಸ್ತೋತ್ರವಾಗಲಿ. ಆತನ ಹೆಸರಿನಿಂದ ನಾವು ಎಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಬಹುದು, ಅತಿಶಯವಾದಂಥ ಕಾರ್ಯಗಳನ್ನು ನಡೆಸಬಹುದು. ಯಾಕೆಂದರೆ ದೇವರು ತಾನೇ ತನ್ನ ವಾಗ್ದಾನವನ್ನು ಮಾಡಿದ್ದಾರೆ, ನನ್ನನ್ನು ನಂಬುವವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ. ಆದರೆ ಅವುಗಳಿಗಿಂತಲೂ ಸದಾ ಮಿಗಿಲಾಗಿ ನಾವೆಲ್ಲ ಅತಿಶಯವಾದಂಥ ಕಾರ್ಯಗಳನ್ನು ಮಾಡಿ, ಅದ್ಭುತಗಳನ್ನು ಮಾಡಿ, ಅಥವಾ ಈ ಲೋಕದಲ್ಲಿ ಎಲ್ಲವನ್ನು ನಾವು ಸಂಪಾದಿಸಿಕೊಂಡು ಎಲ್ಲ ಸಂಗತಿಗಳಲ್ಲೂ ಸದಾ ನಾವು ಜಯಶಾಲಿಗಳಾಗಿ ನಾವು ಆತನ ಜೀವ ಬಾಧ್ಯರ ಪಟ್ಟಿನಲ್ಲಿ, ಅಂದರೆ ಪರಲೋಕ ಸಂಸ್ಥಾನದಲ್ಲಿ ನಮ್ಮ ಹೆಸರು ಅಲ್ಲಿ ಬರೆಯಲ್ಪಟ್ಟಿಲ್ಲ ಅಂದರೆ ಅದಕ್ಕಿಂತ ದುಃಖಕರವಾದಂಥ ವೇದನೆಯ ಸಂಗತಿ ಲೋಕದಲ್ಲಿ ಯಾವುದೂ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಎಲ್ಲದಕ್ಕಿಂತ ಮಿಗಿಲಾಗಿ ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಪ್ರಾಮುಖ್ಯವಾದಂಥ ಸಂಗತಿ ಏನು ಗೊತ್ತಾ? ನಮ್ಮ ಹೆಸರು ಆತನ ಜೀವ ಬಾಧ್ಯರ, ಆತನ ಜೀವ ಗ್ರಂಥದಲ್ಲಿ ಬರೆಯಲ್ಪಡಬೇಕು. ಇದು ಬಹಳ ಸಂತೋಷಕರವಾದಂಥ ಸಂಗತಿ. ಈ ಲೋಕದಲ್ಲಿ ನಾವು ನೋಡುತ್ತೇವೆ, ಅನೇಕ ಸಾರಿ ನಮ್ಮ ಹೆಸರು, ನಮ್ಮ ಪ್ರಖ್ಯಾತಿ, ನಮಗೆ ಕೊಡಲ್ಪಟ್ಟಂಥ ಅನೇಕ ವಿಧವಾದ ಬಿರುದುಗಳು, ಅದನ್ನು ನೋಡಿ ನಾವು ದೇವರನ್ನೇ ಮರೆತು ಬಿಡುತ್ತೇವೆ. ಇದು ನನ್ನಿಂದ, ನನ್ನ ಸಾಮರ್ಥ್ಯದಿಂದ, ನನ್ನ ಬಲದಿಂದ ಆಯಿತು ಎಂಬುದಾಗಿ ನಾವು ಅಂದ್ಕೊಂಡಿರುತ್ತೇವೆ. ಆದರೆ ಯೇಸುವಿನ ನಾಮದಲ್ಲಿ ಆತನ ಕೃಪೆ ಇಲ್ಲದ ಹಾಗೆ, ಆತನ ದಯೆ ಇಲ್ಲದ ಹಾಗೆ ಯಾರು ಸದಾ ವರಗಳು, ಅಭಿಷೇಕ, ಆತ್ಮನ ಬಲದಿಂದ ತುಂಬಿಸಲ್ಪಡೋದಕ್ಕೆ ಆಗೋದಿಲ್ಲ. ಆತನ ಅನುಗ್ರಹವಿಲ್ಲದೆ ಯಾವ ಸಂಗತಿಗಳು ನಡೆಯೋದಿಲ್ಲ. ಇವತ್ತು ಅನೇಕ ಜನರನ್ನು ನೋಡುವಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಅದ್ಭುತಗಳನ್ನು ದೊಡ್ಡ ಸಾಕ್ಷಿಯಾಗಿ, ದೊಡ್ಡ ರೆಕಾರ್ಡ್ಗಳನ್ನಾಗಿ ಮಾರ್ಪಟ್ಟು ಆ ವಿಷಯಗಳು ಅವರ ಹೆಸರನ್ನು ಪ್ರಖ್ಯಾತಿಪಡಿಸಿಕೊಳ್ತಾ ಇರ್ತಾರೆ. ಆದರೆ ಯೇಸುವಿನ ನಾಮದಲ್ಲಿ ದೇವರು ಇವತ್ತು ಹೇಳುವಂಥ ಸಂಗತಿ, ದೇವಕ್ಕೆ ಸ್ತೋತ್ರವಾಗಲಿ, ನಾನು ದೆವ್ವಗಳನ್ನು ಬಿಡಿಸಿದೆ, ನಾನು ಬಂಧನಗಳನ್ನು ಬಿಡಿಸಿದೆ, ನನ್ನ ಮೂಲಕವಾಗಿ ಆ ಮನೆ ಕಟ್ಟಲ್ಪಟ್ಟಿತ್ತು, ನಾನು ಪ್ರಾರ್ಥನೆ ಮಾಡಿದಾಗ ಆ ಬಿಸಿನೆಸ್ ಅದ್ಭುತವಾದಂಥ ರೀತಿಯಲ್ಲಿ ಸ್ಥಿರವಾಯಿತು, ಅದಕ್ಕೆ ನಾನೇ ಕಾರಣ ಎಂಬುದಾಗಿ ಇವತ್ತು ಹೊಗಳಿಕೊಳ್ಳುತ್ತಾರೆ. ನಾವು ಏನಲ್ಲ ರೀ. ದೇವಕ್ಕೆ ಸ್ತೋತ್ರವಾಗಲಿ. ನಿಜವಾದಂಥ ಸಂತೋಷ ಈ ಅದ್ಭುತಗಳಲ್ಲಿ ಕಾಣೋದಿಲ್ಲ. ನಿಜವಾದಂಥ ಸಂತೋಷ ಈ ವಿಸ್ಮಯಕಾರಿ ಸಂಗತಿಗಳಲ್ಲಿ ಕಾಣೋದಿಲ್ಲ. ನಿಜವಾದ ಸಂತೋಷ ನಿಜವಾಗ್ಲೂ ಸದಾ ನಾವು ಪರಲೋಕ ಸಂಸ್ಥಾನಕ್ಕೆ ಸೇರುತ್ತೇವಾ, ನಿಜವಾಗ್ಲೂ ಆತನಿಗೆ ನಂಬಿಗಸ್ತರಾದ ಮಕ್ಕಳಾಗಿ ನಾವು ಮಾರ್ಪಟ್ಟಿದ್ದೇವಾ ಅನ್ನೋದೇ ಪ್ರಾಮುಖ್ಯವಾದಂಥ ಸಂಗತಿ. ದೇವಕ್ಕೆ ಸ್ತೋತ್ರವಾಗಲಿ. ಹೈದರಾಬಾದ್ನಲ್ಲಿ ಒಂದು ಉನ್ನತವಾದಂಥ ಹೋಟೆಲ್ ಇದೆ. ಆ ಹೋಟೆಲಲ್ಲಿ ಒಂದು ಊಟ ಮಾಡೋದಕ್ಕೆ 10,000 to 12,000 ರೂಪಾಯಿ ಆಗಿರ್ತದೆ. ಒಂದು ಊಟ ಆ ಹೋಟ್ಲಲ್ಲಿ ಊಟ ಮಾಡೋದಕ್ಕೆ, ಸ್ಟೇ ಮಾಡೋದಕ್ಕೆ 30,000 to 35,000 ರೂಪಾಯಿ ಆಗುತ್ತದೆ. ಅದಕ್ಕೆ ಮೊದಲನೇ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಬೇಕು. ತಿಂಗಳಿಗಿಂತ ಮೊದಲೇನೆ ಅದರಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡಬೇಕು. ಅದರಲ್ಲಿ ಆರ್ಡಿನರಿ ಪರ್ಸನ್ ಹೋಗಿ ಊಟ ಮಾಡೋಕ್ಕಾಗಲ್ಲ. ಕೋಟ್ಯಾಧಿಪತಿಗಳು ಮಾತ್ರ
ಆ ಹೋಟೆಲ್ಗಳಲ್ಲಿ ತಂಗಬಹುದು ಅಥವಾ ಊಟ ಮಾಡಬಹುದು. ಯಾಕಂದರೆ ಅಷ್ಟು ₹1,000 ಒಬ್ಬ ಬಡವನಿಗೆ ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಯೇಸುವಿನ ನಾಮದಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ಯೇಸು ಕ್ರಿಸ್ತನಿಗಾಗಿ ತನ್ನ ಜೀವಿತವನ್ನು ಮೀಸಲಾಗಿಟ್ಟು ಈ ಲೋಕದಲ್ಲಿ ಇರೋದಕ್ಕೆ ಮನೆ ಇಲ್ಲದೆ, ಸರಿಯಾದ ಊಟವಿಲ್ಲದೆ, ಸರಿಯಾದಂಥ ಹೊದಿಕೆ ಇಲ್ಲದೆ, ಸರಿಯಾದಂಥ ವಸ್ತ್ರಗಳಿಲ್ಲದೆ, ಸರಿಯಾದಂಥ ಪರಿಸರದಲ್ಲಿ ವಾಸ ಮಾಡದೆ, ಒಂದು ವೇಳೆ ಬಡತನದಲ್ಲೇ ವಾಸ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಇರುವುದಾದರೂ, ನೀನು ಶ್ರೀಮಂತನಾಗಿದ್ದುಕೊಂಡು ಯೇಸುವನ್ನು ಅರಿಯದೆ ಒಂದು ವೇಳೆ ನೀನು ಇರುವುದಾದರೆ ನೀನು ಆ ಸ್ಥಳಕ್ಕೆ ಪ್ರವೇಶ ಮಾಡುವುದಿಲ್ಲ. ಒಂದು ವೇಳೆ ಬಡವನಾದರೂ ಸದಾ ಯೇಸುವಿನ ನಾಮದಲ್ಲಿ ಇಡೀ ಪ್ರಪಂಚದಲ್ಲಿಯೇ, ಇಡೀ ಲೋಕದಲ್ಲಿಯೇ, ಈ ಲೋಕದಲ್ಲಿ ಪರಲೋಕದಲ್ಲಿಯೂ ಸ್ಥಿರವಾದಂಥ ಲೋಕ ಪರಲೋಕ. ಆ ಪರಲೋಕ ಹೇಗಿರುತ್ತದೆ ಗೊತ್ತಾ? ಆ ಪರಲೋಕ ಬಂಗಾರದ ಬೀದಿ, ವಜ್ರ ವೈಡೂರಿಗಳು ತುಂಬಿ ತುಳುಕುವಂಥ ಒಂದು ಮಹಿಮೆಯುಳ್ಳಂಥ ಆ ಪರಲೋಕದಲ್ಲಿ ಬಂಗಾರದ ಬೀದಿನಲ್ಲಿ ನಾವು ಬಂಗಾರದ ಮೇಲೆ ನಡೆಯುತ್ತೇವೆ. ನಮಗಾಗಿ ದೇವರು ತನ್ನ ಗುಡಾರಗಳನ್ನು ಕಟ್ಟುತ್ತಾನೆ. ನಾವೆಷ್ಟರ ಮಟ್ಟಿಗೆ ಭಕ್ತಿ, ಪ್ರೀತಿ, ಯಥಾರ್ಥತೆ, ನೀತಿ ಇಂದ ನಾವು ಬದುಕುತ್ತೇವೋ ಆ ರೀತಿಯಲ್ಲಿ ಆ ಗುಡಾರಗಳನ್ನು ಕಟ್ಟುತ್ತಾನೆ. ನಾವು ಒಂದಲ್ಲ ಒಂದು ದಿನ ಈ ಲೋಕದಲ್ಲಿ 10-12 ಸಾವಿರ ರೂಪಾಯಿ ಕೊಟ್ಟು ನಾವು ಅಂಥ ಹೋಟೆಲ್ಗಳಲ್ಲಿ ಹೋಗಿ ಊಟ ಮಾಡದೆ ಇರಬಹುದು. ಆದರೆ ರಾಜಾದಿರಾಜನು, ದೇವಾದಿ ದೇವನು, ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವಂಥ ಆತನ ಜೊತೆಯಲ್ಲಿ ಕೂತುಕೊಂಡು ನಾವು ಸಂಸ್ಕಾರ ಭೋಜನದಲ್ಲಿ ನಾವು ಪಾಲ್ಗೊಳ್ಳುವಂಥ ದಿನ ಬರುವಂಥದ್ದಾಗಿದೆ. ನಿತ್ಯ ನಿರಂತರವೂ ಸದಾ ಆತನೊಟ್ಟಿಗೆ ನಾವು ಇರುತ್ತೇವೆ. ನಿತ್ಯ ನಿರಂತರವೂ ಆತನೇ ಬೆಳಕು ಆಗಿರುತ್ತಾನೆ. ಅಲ್ಲಿ ಆಹಾರ ಆತನೇ, ಅಲ್ಲಿ ಗಾಳಿ ಆತನೇ, ಆತನ ಸಮೃದ್ಧಿ ಆತನೇ, ಎಲ್ಲವೂ ಸದಾ ಅಲ್ಲಿ ಆತನು ಎಲ್ಲವೂ ಆಗಿರುವಂಥವನಾಗಿದ್ದಾನೆ. ಅದಕ್ಕೆ ಇಲ್ಲಿ ದೇವರ ವಾಗ್ದಾನ ಹೀಗೆ ಹೇಳ್ತದೆ, ದೆವ್ವಗಳನ್ನು ಬಿಡಿಸದೆ, ಅದ್ಭುತವಾದಂಥ ಕಾರ್ಯಗಳನ್ನು ನಡೆಸಿದೆ ಎಂಬುದಾಗಿ ಸಂತೋಷ ಪಡದೆ, ನನ್ನ ಹೆಸರು ಪರಲೋಕದಲ್ಲಿ ಬರೆದು ಇಟ್ಟಿದ್ದಾನೆ ಎಂಬುದಾಗಿ, ನಾನು ಪರಲೋಕದ ಸಂಸ್ಥಾನದಲ್ಲಿ ಸೇರಿಸ್ತೇನೆ ಎಂಬುದಾಗಿ ಸಂತೋಷ ಪಡಿರಿ ಎಂಬುದಾಗಿ. ಹೌದು, ಆ ಸಂತೋಷಕ್ಕಿಂತ ಮಿಗಿಲಾದ ಸಂತೋಷ ಯಾವುದೂ ಇಲ್ಲ. ಸತ್ಯವೇದದಲ್ಲಿ ನೋಡುತ್ತೇವೆ. 16ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆಯಲ್ಲಿ ಗಮನಿಸುವಂಥ ಸಂದರ್ಭದಲ್ಲಿ ಶ್ರೀಮಂತ ಲಾಜರನು ಅಲ್ಲಿದ್ದಾನೆ. ಲಾಜರನು ಒಂದು ದಿನ ಸತ್ತು ಹೋದನು, ಶ್ರೀಮಂತನು ಸತ್ತು ಹೋದನು. ಶ್ರೀಮಂತನು ಆ ಗರ್ಭ ವೈಭೋಗದಿಂದ ತುಂಬಿ ತುಳುಕುವಂಥ ಜೀವಿತವನ್ನು ನಡೆಸ್ತಾ ಇದ್ದನು. ಆದರೆ ಅವನು ನರಕದಲ್ಲಿ ಹೋಗಿ ಬೆಂಕಿಯ ಮಧ್ಯದಲ್ಲಿ, ನನಗೆ ಆ ಲಾಜರನ ಕಿರುಬೆರಳಿನಿಂದ ನೀರನ್ನು ನನ್ನ ನಾಲಿಗೆ ಮೇಲೆ ಅಂಟಿಸಿ ಎಂಬುದಾಗಿ ದೇವರ ಹತ್ರ ಬೇಡಿದನು. ಆದರೆ ಲಾಜರನು ಸತ್ತನು. ಪರಲೋಕವೇ ಆತನನ್ನು ಇಳಿದು ಬಂದು ದೇವದೂತರು ಆತನನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗಿ ಆ ಪರಲೋಕದಲ್ಲಿ ಅಬ್ರಾಹ್ಮನ ಎದೆಯಲ್ಲಿ ಆತನಿಗೆ ಒರಗಿಸರು ಎಂಬುದಾಗಿ ನಾವು ನೋಡುತ್ತೇವೆ. ಶ್ರೀಮಂತರು ಈ ಲೋಕದಲ್ಲಿ ಎಲ್ಲ ಸುಖ ಭೋಗಗಳನ್ನು ಅನುಭವಿಸಿದರು. ಆದರೆ ಪರಲೋಕದ ಆ ಜೀವಬಾಧ್ಯರ ಪಟ್ಟಿನಲ್ಲಿ ಆ ಹೆಸರು ಅಲ್ಲಿ ಇರಲಿಲ್ಲ. ನರಕಕ್ಕೆ ಹೋಗಬೇಕಾಯಿತು. ಆದರೆ ಬಡವನು ಲಾಜರನು ಆತನ ಮೇಜಿನ ಮೇಲಿಂದ ಬಿದ್ದಂಥ ರೊಟ್ಟಿ ತುಂಡುಗಳನ್ನು ತಿಂದು ಆತನ ಮನೆ ಗೇಟ್ಗಳಲ್ಲಿ ಕಾದುಕೊಂಡಿದ್ದುಕೊಂಡು ಅವನ ಆಹಾರಕ್ಕಾಗಿ ನಿರೀಕ್ಷಿಸಿದಂಥ ಈ ಮನುಷ್ಯನು ಈಗ ಪರಲೋಕದಲ್ಲಿ ಅಬ್ರಹಾಮನ ಎದೆಯ ಮೇಲೆ ಒರಗಿಕೊಂಡಿದ್ದಾನೆ. ಆ ಸಂಸ್ಕಾರದಲ್ಲಿ, ಆ ಸಂತೋಷದಲ್ಲಿ ಆತನು ಸಂತೋಷ ಪಡ್ತಾ ಇದ್ದಾನೆ. ಈಗ ಹೇಳ್ರಿ ಪ್ರೀತಿಯುಳ್ಳ ದೇವಚನ, ನಿಮ್ಮ ಹೆಸರು ಎಲ್ಲಿ ಬರೆಯಲ್ಪಡಬೇಕು? ಪ್ರಾಮುಖ್ಯವಾದಂಥ ಸಂಗತಿ ನಿಮ್ಮ ಬದುಕಿನಲ್ಲಿ ಆ ನಿರೀಕ್ಷೆಯಿಂದಲೇ ನಿಮ್ಮ ಜೀವಿತವನ್ನು ಪ್ರಾರಂಭ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಂದೆಯಾದ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ಅಪ್ಪ ದೇವರೇ, ಈ ಲೋಕದಲ್ಲಿ ಬಡವರಾಗಿ ನಾವಿರಬಹುದು. ದೇವರೇ, ಒಳ್ಳೆ ಮನೆ ಆಶ್ರಯವಿಲ್ಲದೆ ಇರಬಹುದು. ದೇವರೇ ಕರ್ತನೆ ಸ್ವಾಮಿ, ನಮಗೆ ಯಾರು ಸಹಾಯವೂ ಮಾಡದೇ ಇರಬಹುದು. ದೇವರೇ, ನಮಗೆ ಒಳ್ಳೆ ಊಟ ಸಿಗದೆ ಇರಬಹುದು. ಆದರೆ ನೀನು ನಮ್ಮ ಜೊತೆಯಲ್ಲಿ ಇದ್ದೀರಾ ರಾಜ. ದೇವರೇ ಕರ್ತನೆ, ನಮ್ಮ ಹೆಸರು ದೇವರೇ ಕರ್ತನೆ ಸ್ವಾಮಿ ನಿನ್ನ ಜೀವಬಾಧ್ಯರ ಪಟ್ಟಿನಲ್ಲಿ ಪರಲೋಕದಲ್ಲಿ ನಮ್ಮ ಹೆಸರು ನೋಂದಾಯಿತವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಕರ್ತನೆ, ಅದಕ್ಕಾಗಿ ನಾವು ಪ್ರಯಾಸ ಪಡುವಂತೆ ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಸದಾ ಅಂಥ ಉನ್ನತವಾದಂಥ ಸಂಗತಿಗಳನ್ನು ನೀನು ನಡೆಸಿ ನಿಮ್ಮ ನಾಮವನ್ನು ಘನಪಡಿಸಿಕೊ. ಪ್ರತಿಯೊಬ್ಬರೂ ಸದಾ ದೇವರೇ ಕರ್ತನೆ ನಿನಗಾಗಿ ನಿರೀಕ್ಷಿಸುವಂತೆ ನೀನು ಕೃಪೆ ಮಾಡುವಂತ ನಾವು ದೇವ, ನಿನ್ನ ಸಮ್ಮುಖದಲ್ಲಿ ಕರ್ತನೆ ಇವತ್ತು ನಡೆಯುವಂಥ ಎಲ್ಲ ಸಂಸ್ಕಾರ ಭೋಜನ ಆರಾಧನೆಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಆ ಪರಲೋಕದ ಸಂಸ್ಕಾರ ಭೋಜನದಲ್ಲಿ ಪಾಲ್ಗೊಳ್ಳುವ ತನಕ ದೇವರೇ, ನಾವು ಇನ್ನೂ ಪರಿಶುದ್ಧತೆ ನೀತಿಯಿಂದ ನಿನ್ನ ರಾಜ್ಯದಲ್ಲಿ ಪ್ರವೇಶ ಮಾಡುವುದಕ್ಕೆ ಬೇಕಾದಂಥ ದೈವಿಕವಾದಂಥ ನಂಬಿಕೆ ದೇವರೇ ಕರ್ತನೆ ಪ್ರೀತಿಯಲ್ಲಿ ನಾವು ಕರ್ತನ ನಿರಂತರವಾಗಿ ದೃಢವಾಗಿ ನಡೆಯುವಂತೆ ನಮಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಈ ದಿನವೆಲ್ಲ ದೇವರೇ ಕರ್ತನ ಭಕ್ತಿಯಲ್ಲಿ ನಮ್ಮನ್ನು ತಂಗಿಸಿ ಮರೆಮಾಚಿ ದೇವರೇ ಕರ್ತನೆ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಕರ್ತನ ಸನ್ನಿಧಾನದಲ್ಲಿ ಪರಲೋಕದಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ ಎಂಬುದಾಗಿ ಸಂತೋಷ ಪಡುವಂಥವರೆಲ್ಲರೂ ಸದಾ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುತ್ತಾ ಕಮೆಂಟ್ಸ್ನಲ್ಲಿ ಗ್ಲೋರಿ ಟು ಗಾಡ್,
ದೇವರೇ ಕರ್ತನೆ, ನಿಮಗೆ ನಾವು ಮಹಿಮೆ ಸಲ್ಲಿಸ್ತೇವೆ ಎಂಬುದಾಗಿ ಭಯಭಕ್ತಿಯಿಂದ ಕಾಮೆಂಟ್ಸ್ಗಳಲ್ಲಿ ಬರೆಯಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ